ನಾನು ತುಂಬ ಓದಿದ್ದೀನಿ, ಇದಕ್ಕೋಸ್ಕರ ತುಂಬ ಪರಿಶ್ರಮ ಪಟ್ಟಿದ್ದೀನಿ ಅನ್ನೋ ಮಕ್ಕಳ ಸಂಖ್ಯೆ ಬಹಳ ಇದೆ. ಅವ್ರುಗಳ ಆ ರೀತಿ ವ್ಯಕ್ತ ಮಾಡಿದ್ರೆ ನಾವು ಈ ಕೋವಿಡ್ ಎಲ್ಲ ಕಡಿಮೆ ಆದಮೇಲೆ ಆ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಆ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಮಾಡೋದ್ರ ಬಗ್ಗೆ ಚಿಂತನೆ ನಾವು ನಡೆಸ್ತೀವಿ. ಈಗ ಸೆಕೆಂಡ್ PUCಯ ಎಲ್ಲ ಮಕ್ಕಳು ಕೂಡ with some grade they will be declared as promoted. So just a little confusion. Have you cancelled the exams or is postponed or what? It is not question of postponement. We are not holding second PUC exam. But in case any student is dissatisfied with our grading system, if he or she wants to test her ability through proper exam, then we are thinking of holding examinations after the situation comes under control. But as on today, all the students of second PUC, ಎಲ್ಲ ದ್ವಿತೀಯ PUCಯ ವಿದ್ಯಾರ್ಥಿಗಳು ವಿತ್ ಸಮ್ ಗ್ರೇಡ್ ಅವರು ಪ್ರಮೋಟ್ ಆಗ್ತಾರೆ. ನಾನು ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಮನವಿ ಮಾಡ್ಕೊಳ್ತೀನಿ, ಇದರಿಂದ ಯಾರು ಕೂಡ ನೀವು ಬೇಸರ ಆಗಬೇಡಿ. ಅನೇಕರು CET ಓದಬೇಕು ಅಂತ ಇದ್ದೀರಾ, ಅನೇಕರು ನೀಟ್ಗೆ ತಯಾರಾಗಬೇಕು ಅಂತ ಇದ್ದೀರಾ, ಕೆಲವರು JEE ಕೂಡ ಹೋಗಬೇಕು ಅಂತ ಇದ್ದೀರಾ. ನೀವೆಲ್ಲ ಆ ಪರೀಕ್ಷೆಗಳಿಗೆ ಮನಸ್ಸನ್ನ ಕುಗ್ಗಿಸಿಕೊಳ್ಳದೆ ದಯವಿಟ್ಟು ಅಧ್ಯಯನ ಮಾಡಿ. ನಿಮ್ಮ ಪ್ರತಿಭೆಯ ಕಾರಣ ನಿಮಗೆಲ್ಲ ನಿಮ್ಮ ಬೇಕಾದ ಮುಂದಿನ ಶಿಕ್ಷಣ ಸಿಗಲಿ. ಸೊ ನೀವು ಕೂಡ ನೀಟ್ ಮುಖಾಂತರ ಆಯ್ಕೆಯಾಗಿ ಒಳ್ಳೆ ಡಾಕ್ಟರ್ ಆಗಿ, CET ಮುಂಚೆ ಆಯ್ಕೆಯಾಗಿ ಒಳ್ಳೆ ಇಂಜಿನಿಯರ್ಗಳಾಗಿ, IITಗೆ ಹೋಗೋ ಒಂದು ಅವಕಾಶ ನಿಮಗೆಲ್ಲ ಸಿಗಲಿ. ನಿಮಗೆಲ್ಲ ನಮ್ಮ ಶಿಕ್ಷಣ ಇಲಾಖೆ ಶುಭವನ್ನ ಕೋರ್ತದೆ. ಆದರೆ ಇವತ್ತಿನ ಪರಿಸ್ಥಿತಿ ನೀವೆಷ್ಟೇ ಸಿದ್ಧರಾಗಿದ್ರು ಕೂಡ ನಾವು ಸುಮಾರು ಪರೀಕ್ಷೆಗಳೇ ಮಾಡಿದ್ರೆ ಸೆಕೆಂಡ್ PUCಗೆ ನಮಗೆ ಕನಿಷ್ಠ 12 ದಿನಗಳು ಬೇಕಾಗುತ್ತೆ. ತುಂಬ ಸಬ್ಜೆಕ್ಟ್ಸ್ ಇದೆ, ಅದು ಕಾಮರ್ಸ್ ಸ್ಟ್ರೀಮಲ್ಲಿ, ಸೈನ್ಸ್ ಸ್ಟ್ರೀಮಲ್ಲಿ, ಆರ್ಟ್ಸ್ ಸ್ಟ್ರೀಮಲ್ಲಿ. ಅದನ್ನ ನಾವು ಇವತ್ತು ಪ್ರಯತ್ನ ಪಡೋದು ಅದು ಸೂಕ್ತ ಅಲ್ಲ ಅನ್ನೋದು ನಮ್ಮೆಲ್ಲರದು ಕೂಡ ಭಾವನೆ. ಸರ್, ದೇರ್ ಇಸ್ ನೋ ಕ್ವಶನ್ ಆಫ್ ಸಪ್ಲಿಮೆಂಟರಿ ಎಕ್ಸಾಮ್. ದೇರ್ ಇಸ್ ನೋ ಕ್ವಶನ್ ಆಫ್ ಸಪ್ಲಿಮೆಂಟರಿ. ಅದು ಗೈಡ್ಲೈನ್ಸ್ ಕೊಡ್ತಾರೆ ಅವರು. ಫಸ್ಟ್ ಇಯರ್ PUC ಆದಾದ್ಮೇಲೆ ಅವ್ರು ತಗೊಂಡಿದ್ದನ್ನ ಸೆಕೆಂಡ್ ಇಯರ್ PUC ಹೇಗೆ ಸರ್ ಅನ್ವಯ ಮಾಡಕ್ಕೆ ಸರ್? ಈಗ ನಮ್ಮ ಹತ್ರ ಅರುಣ್ ಅದಕ್ಕೋಸ್ಕರ ಯಾರು ಡಿಸ್ಸ್ಯಾಟಿಸ್ಫೈ ಇದ್ರೆ ಅವ್ರಿಗೆ ಮತ್ತೆ ನಾವು ಕೂತ್ಕೊಳ್ಳೋಕೆ ನಾನು ಹೇಳಿ ಅರುಣ್ ಒಂದು ನಿಮಿಷ ಪ್ಲೀಸ್ ದಯವಿಟ್ಟು. ಈಗ ನನ್ಗೆ ಗೊತ್ತು ಇದನ್ನ ನಾವು ಯಾರಿಗೂ ಕೂಡ ಸ್ಯಾಟಿಸ್ಫೈ ಮಾಡಕ್ ಆಗೋದಿಲ್ಲ. ತಾಳಪ್ಪ ಒಂದು ನಿಮಿಷ ಪ್ಲೀಸ್, ಅಲೋ ಮೈ ಟು ಟಾಕ್. ನಾ ಪೂರ್ತಿ ಮುಗಿಸೋದ್ಮೇಲೆ ನಾನು ಇಲ್ಲಿ ಕೂತ್ಕೋತೀನಿ. ಏನ್ ಕ್ವಶನ್ ಆದ್ರೂ ಕೇಳಿ. ಮತ್ತೆ ಇವಾಗ ನೋಡಿ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ಇಂಗ್ಲಿಷಲ್ಲಿ ಕಂಟಿನ್ಯೂ ಮಾಡಿ, ಕನ್ನಡ ಅಂತ. ಅದ್ ಬೇಡ, ಕಷ್ಟ ಅದು. ಈಗ SSLC ಪರೀಕ್ಷೆಗೆ ಸುಮಾರು 8,75,000ಕ್ಕೂ ಜಾಸ್ತಿ ಜನ ಈ ವರ್ಷ ಅಪಿಯರ್ ಆಗ್ತಾ ಇದ್ದಾರೆ. ಅನೇಕ ಚಾನೆಲ್ಗಳಲ್ಲಿ ಸರ್ವೆ ಮಾಡಿದ್ದು ಕೂಡ ನೋಡಿದ್ದೀನಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ನಮಗೆ ಪರೀಕ್ಷೆ ಬೇಕು ಅಂತ ಹೇಳಿರೋದು.
ಇದೆಲ್ಲನೂ ಕೂಡ ಬರ್ತಾ ಇದೆ, ಬೇಡ ಅನ್ನೋದು. SSLC ಪರೀಕ್ಷೆನಲ್ಲಿ ನಾವು ಪರೀಕ್ಷೆ ಇಲ್ಲದೇನೆ ಅವರ ಕಲಿಕಾ ಮಟ್ಟ ಯಾವುದಾದ್ರು ಒಂದು ನಿರ್ಧಾರ ಆಗೋದು ಬಹಳ ಕಷ್ಟ ಆಗ್ತಾ ಇದೆ. ಕಳೆದ ವರ್ಷ 9th ಎಕ್ಸಾಮ್ ನಾವು ಮಾಡಲಿಲ್ಲ. ಅಂಡ್ CBSEಗೆ ರಾಜ್ಯ ಸಿಲೆಬಸ್ಗೆ ಒಂದು ವ್ಯತ್ಯಾಸ ಅಂತಂದ್ರೆ ಅಲ್ಲಿ ಪೀರಿಯಾಡಿಕಲ್ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. 3 ತಿಂಗಳಿಗೊಂದ್ಸಲ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಕೊನೆ ಪಕ್ಷ ಈ ವರ್ಷದಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋ ಕೂಡ ತೀರ್ಮಾನ ತಗೊಂಡಿದ್ದೀವಿ. ಸೊ ಅದೊಂದು ಮಾನದಂಡ ಇಲ್ಲದೆ ಇರೋದ್ರಿಂದ ನಾವು ಬಹಳಷ್ಟು ಚರ್ಚೆ ಮಾಡಿದ್ವು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆ ಕರೆದಿದ್ರು. ಹಿರಿಯ ಸಚಿವರು, ರಾಜ್ಯದ ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಎರಡು ಎಕ್ಸಾಮ್ ಮಾಡ್ತೀವಿ ನಾವು. ಒಂದು ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಈ ಮೂರು ಸೇರಿದಂಗೆ ಒಂದು ಪೇಪರ್. ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಈ ಮೂರು ಸೇರಿಸಿ ಒಂದು ಪೇಪರು ಕ್ವಶನ್ ಪೇಪರ್ ಇರ್ತದೆ. ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತದೆ ಅಲ್ಲಿ, MCQ. ಪ್ರತಿ ಕ್ವಶನ್ಗೆ 4 ಅಥವಾ 5 ಆನ್ಸರ್ಸ್ ಇರ್ತದೆ. ಅವರು ಅದನ್ನ ಆಯ್ಕೆ ಮಾಡೋದು. ಪ್ರಶ್ನೆಗಳು ಸರಳವಾಗಿರುತ್ತದೆ, ಪ್ರಶ್ನೆಗಳು ನೇರವಾಗಿರುತ್ತದೆ. ಇನ್ನೊಂದು ಲ್ಯಾಂಗ್ವೇಜಸ್, ಫಸ್ಟ್, ಸೆಕೆಂಡು, ಥರ್ಡ್ ಲ್ಯಾಂಗ್ವೇಜಸ್ ಇದೆ ಅದು. ಈ ಪರೀಕ್ಷೆಯಲ್ಲಿ ಕೂಡ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು, ನಾವು ಯಾರನ್ನು ಕೂಡ ಫೇಲ್ ಮಾಡೋಕ್ಕೋಸ್ಕರ ಎಕ್ಸಾಮ್ ಮಾಡ್ತಾ ಇಲ್ಲ. ಅವರು ಮುಂದೆ ಸೈನ್ಸ್ ಸ್ಟ್ರೀಮ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಅವರು ನಿಶ್ಚಯ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಯಾರನ್ನು ಕೂಡ ನಪಾಸು ಮಾಡುವ ಒಂದು ಕಾರ್ಯ ನಮ್ಮಿಂದ ನಡೆಯುವುದಿಲ್ಲ. ಇಲ್ಲೂ ಕೂಡ ಗ್ರೇಡೇಷನ್ಸ್ ಮಾಡ್ತೀವಿ. A+ ಅಂತ ಮಾಡ್ತೀವಿ, A ಅಂತ ಮಾಡ್ತೀವಿ. ಆ ರೀತಿ ಅವರು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ SSLC ಅವರು. ಎಷ್ಟು ಮಾರ್ಕ್ಸ್ ಬಂದ್ರೆ A+ ಅಂತ, ಎಷ್ಟು ಮಾರ್ಕ್ಸ್ ಬಂದ್ರೆ A, ಅದು ದಟ್ ಡೀಟೇಲ್ ಗೈಡ್ಲೈನ್ಸ್ ವಿಲ್ ಬಿ ಇಶ್ಯೂಡ್ ಬೈ ದ SSLC ಬೋರ್ಡ್. ಸೊ SSLC-ನಲ್ಲೂ ಕೂಡ ಈ ವರ್ಷ ಪೂರಕ ಪರೀಕ್ಷೆ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವು. ಆದರೆ ಯಾರಾದರೂ ಕೋವಿಡ್ ಕಾರಣದಿಂದ ನಾವು ನಡೆಸುವ ಪರೀಕ್ಷೆನಲ್ಲಿ ನಾವು ಪರೀಕ್ಷೆನ ಸರ್ವೇ ಸಾಮಾನ್ಯ ಜುಲೈ 3ನೇ ವಾರ ಆರೋಗ್ಯ ಇಲಾಖೆ ಹತ್ರ ನಾವು ಕೇಳಿದ್ದೀವಿ ಪರಿಸ್ಥಿತಿ ಹೇಗಿರ್ತದೆ ಅಂತ. ಅವರು ಕೊಟ್ಟ ಒಂದು ಮಾರ್ಗದರ್ಶನದ ಮೇಲೆ ಜುಲೈ 3ನೇ ವಾರ ಅಂತ ತೀರ್ಮಾನ ಮಾಡಿದ್ದೀವಿ. ದಿನಾಂಕವನ್ನ ಪರೀಕ್ಷೆಗೆ ಸುಮಾರು 20 ದಿವಸ ಮುಂಚೆ ನಾವು ಅದನ್ನ ಪ್ರಕಟಿಸ್ತೀವಿ. ಸೊ ಯಾರಾದ್ರೂ ಕೂಡ ಕೋವಿಡ್ ಕಾರಣದಿಂದ ಅವ್ರ ಮನೇಲಿ ಏನಾದ್ರು ಕೋವಿಡ್ ದುರಂತ ಆಗಿದ್ರೆ ಅವರು ಪರೀಕ್ಷೆಗೆ ಕೂತ್ಕೋಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವ್ರಿಗೆ ಮತ್ತೊಂದು ಅವಕಾಶ ಅವ್ರಿಗೆ ಕೊಡ್ತೀವಿ. ಅವ್ರನ್ನ ಫ್ರೆಶರ್ಸ್ ಅಂತ ತೀರ್ಮಾನ ಮಾಡ್ತೀವಿ.
ಹೋಸನ್ನು ಹೀಗೆ ಮಾಡಿದ್ವು ನಿಮಗೆಲ್ಲ ಗೊತ್ತಿದೆ. ಮತ್ತೆ SSLC ಸೆಂಟರ್ಸ್ನ ನಾವು ಕಳೆದ ವರ್ಷ 3,000 ಸೆಂಟರ್ಸ್ ಮಾಡಿದ್ವು ಇಡೀ ರಾಜ್ಯದಲ್ಲಿ. ಈ ವರ್ಷ 6,000ಕ್ಕೂ ಹೆಚ್ಚು ಸೆಂಟರ್ಸ್ನ ನಾವು ಮಾಡ್ತೀವಿ. ಮೋರ್ ದನ್ 6,000, ಮೋರ್ ದನ್ ಡಬಲ್. ಹೋದ್ಸಲ ನಾವು ಒಂದು ಕೊಠಡಿಗೆ 18ರಿಂದ 22 ಜನನ ಕೂಡಿಸ್ತಾ ಇದ್ವಿ. ಈ ಸಲ ಕೇವಲ 10ರಿಂದ 12 ಜನನ ಕೂಡಿಸ್ತೀವಿ. ಒಂದು ಡೆಸ್ಕ್ ಅಲ್ಲಿ ಒಂದು ಮಗು ಮಾತ್ರ ಕೂತ್ಕೊಳ್ಳೋಂಗೆ, ಕಡ್ಡಾಯವಾಗಿ 6 ಅಡಿ ಅಂತರ ಇರೋ ಹಾಗೆ, ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ N95 ಮಾಸ್ಕ್ ಅದನ್ನು ಕೂಡ ಕೊಡುವ ವ್ಯವಸ್ಥೆ ಯೋಚನೆ ಮಾಡಿದ್ವಿ, ಮಾಡ್ತಾ ಇದ್ವಿ. ಅಂಡ್ ನಿಮಗೆ ಗೊತ್ತಿದೆ, ಕಳೆದ ವರ್ಷ ನಾವು ಮಾಡಿದ SOP ಅದನ್ನ ಎಲ್ಲರೂ ಕೂಡ ಮೆಚ್ಚಿ ಅನುಮೋದನೆ ಮಾಡಿದರು. ಕರ್ನಾಟಕದ ಹೈಕೋರ್ಟ್ ಇರ್ಬೋದು, ಅಲ್ಲಿನ ಸುಪ್ರೀಂ ಕೋರ್ಟ್ ಇರ್ಬೋದು. ಇವತ್ತು ಇನ್ನಷ್ಟು ಸುಧಾರಿತ SOPನ ಕೊಡಲಿಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸ್ತಾ ಇದೆ. ಅದನ್ನು ಕೂಡ ತಮ್ಮ ಜೊತೆ SOP ಬಂದ ಮೇಲೆ ಹಂಚ್ಕೊಳ್ತೀವಿ. ಜೊತೆಗೆ ಮಕ್ಕಳಿಗೆ ನಾವು ಯಾವ ರೀತಿ ಪರೀಕ್ಷೆ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರ್ನ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತೀವಿ. ನಮ್ಮ DDPA ಮತ್ತೆ BO ಮುಖಾಂತರ ಎಲ್ಲ ಶಾಲೆಗಳಿಗೂ ಕೂಡ ತಲುಪಿಸ್ತೀವಿ ಅದನ್ನು. ಈಗಾಗಲೇ ಅನೇಕ ನಮ್ಮ BOಗಳು ವಾಟ್ಸಪ್ ಮುಖಾಂತರ ಮಲ್ಟಿ ಚಾಯ್ಸ್ ಎಕ್ಸಾಮ್ ಪ್ರತಿ ವಾರ, ಪ್ರತಿ 10 ದಿವಸ ಅವರು ಮಾಡ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ SLC ಪರೀಕ್ಷೆಯಲ್ಲೂ ಕೂಡ ಯಾರನ್ನು ನಪಾಸು ಮಾಡೋದಿಲ್ಲ. ವಿ ವಿಲ್ ಡಿಸೈಡ್ ದ ಗ್ರೇಡ್ ಇಟ್ ಸೆಲ್ಫ್. ಅವರು ಅದರಿಂದ ಅವ್ರಿಗೆ ಫ್ಯೂಚರ್ಗೆ ಒಂದು ಇದು ಬರ್ತದೆ, ಯಾವ ಸ್ಟ್ರೀಮ್ ಹೋಗಬೇಕು ಅಂತ. ಇಷ್ಟು ನಾವು ಯೋಚನೆಯನ್ನ ಮಾಡಿದ್ದೀವಿ. ಮತ್ತೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ನಾವೇನ್ ಮಾಡ್ತೀವಿ, ಅದರದ್ದು ಪ್ರತಿ ವಿಷಯಕ್ಕೆ 40 ಮಾರ್ಕ್ಸ್ ಇರ್ತದೆ. ಅಂದ್ರೆ ಒಂದು ಕ್ವಶನ್ ಪೇಪರ್ ಅಂತಂದ್ರೆ 40 × 3 120 ಮಾರ್ಕ್ಸ್. ಈಗ ಮಲ್ಟಿ ಚಾಯ್ಸ್ ಕ್ವಶನ್ ಪೇಪರ್ ಅಲ್ಲಿ 3 ಸಬ್ಜೆಕ್ಟ್ಗಳಿರ್ತದೆ. ನಾನು ಆಗ್ಲೇ ಹೇಳಿದಂಗೆ ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್. ಈಚ್ ಸಬ್ಜೆಕ್ಟ್ 40 ಮಾರ್ಕ್ಸ್ ಇರ್ತದೆ. ಒಟ್ಟು 120 ಮಾರ್ಕ್ಸ್. ಸುಮಾರು 3 ಗಂಟೆಗಳ ಅವಧಿಯ ಪರೀಕ್ಷೆ. ಯಾರಿಗೂ ಕೂಡ ಒತ್ತಡನೂ ಇರುವುದಿಲ್ಲ, ಯಾರು ಕೂಡ ಆತಂಕನೂ ಪಡ ಹಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಶ್ನೆಗಳು ಸರಳವಾಗಿರುತ್ತದೆ, ನೇರವಾಗಿರ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಈ ಬಾರಿ ನೇರವಾದ ಕ್ವಶನ್ಸ್ ಕೇಳ್ತೀವಿ ನಾವು. ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಆತ್ಮಸ್ಥೈರ್ಯ ತುಂಬಬೇಕು. ಇದು ಕೇವಲ ನಿಮ್ಮ ಕಲಿಕೆಯಲ್ಲ, ನಮ್ಮ ಶಿಕ್ಷಕರು ಕೂಡ ಯಾವ ರೀತಿ ಕಲಿಸಿದ್ದಾರೆ ಅಂತ ನಮಗೂ ಕೂಡ ಒಂದು ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಒಂದು ಡಿಸಿಷನ್ಸ್ನ ನಾವು ತಗೊಂಡಿದ್ದೀವಿ. ಎಲ್ಲ ಅಷ್ಟೇ ಸೇಮ್. 3 ವಿಷಯಕ್ಕೆ 40 ಮಾರ್ಕ್ಸ್ಗೆ 120 ಆಯ್ತು. ಹೌದು, ಅದು ಮೂರೇ ಹೇಳ್ದಲ್ಲ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಅದು 120. ಇನ್ನ 2 ಸಂಖ್ಯೆಗಳನ್ನ ನಾವು ನಿಶ್ಚಯ ಮಾಡಿದ್ದೀವಿ.
ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಆಗಿ ಯಾರ್ಯಾರು ಟೀಚರ್ಸ್ ಬರ್ತಾರೆ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓನ್ಲಿ ವ್ಯಾಕ್ಸಿನೇಟೆಡ್ ಟೀಚರ್ಸ್ ವಿಲ್ ಬಿಕಮ್ ಇನ್ವಿಜಿಲೇಟರ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್. ಜೊತೆಗೆ ಕಳೆದ ವರ್ಷನೂ ನಾವು ಮಾಡಿದ್ವು, ಅನೇಕ ಮಕ್ಕಳು ವಲಸೆ ಹೋಗಿದ್ದಾರೆ ಅಥವಾ ಹಾಸ್ಟೆಲ್ ಇದ್ದ ಮಕ್ಕಳು ತಮ್ಮ ಸ್ವಂತ ಊರಿಗೆ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮನೆಯ ಸಮೀಪ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ. ಆದರೆ ನಾವೊಂದು ಹೇಳ್ತೀವಿ, ಯಾವತ್ತು ಒಳಗಡೆ ನೀವು ನಿಮ್ಮ ಆಯ್ಕೆನ ತಿಳಿಸ್ಬೇಕು ಅಂತ, ಅದನ್ನು ಕೂಡ ಪಬ್ಲಿಸೈಸ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 16,000 ಮಕ್ಕಳು 14,000 ಮಕ್ಕಳು ನಮ್ಮ ಈ ಒಂದು ಯೋಜನೆಯ ಕಾರ್ಯದ ಒಂದು ಲಾಭ ತಗೊಂಡಿದ್ರು. ಅವರವರ ಊರಲ್ಲೇ ಅವರವರ ಶಾಲೆ ಮನೆ ಹತ್ತಿರ ಶಾಲೆಯಲ್ಲೇ ಬರೆಯೋದು. ಸೊ ಈ ವರ್ಷ ಆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಇಷ್ಟು ನಾವು ನಿರ್ಧಾರಗಳನ್ನ ಕೈಗೊಂಡು SSLCಯ ಆ 2 ದಿವಸದ ಪರೀಕ್ಷೆಯ ದಿನಾಂಕವನ್ನ ಆರೋಗ್ಯ ಇಲಾಖೆಯ ಸಹಮತಿಯೊಂದಿಗೆ ಸುಮಾರು 20 ದಿವಸ ಮುಂಚೆ ನಾವು ಪ್ರಕಟಿಸ್ತೀವಿ. ಈಗ ಸೆಕೆಂಡ್ PUCಗೆ ಫಸ್ಟ್ PUCದು ಯಾವ ರೀತಿ ಮಾನದಂಡ ಅಂತ ಒಂದು ಪ್ರಶ್ನೆ ಬಂತು. ನಮ್ಮ ಹತ್ರ ಈಗ ಆ ಮಾನದಂಡ ಬಿಟ್ರೆ ಬೇರೆ ಯಾವುದು ಕೂಡ ಮಾನದಂಡ ಇಲ್ಲ. ಅದು ಬೇಡ ಅಂದ್ರೆ ಸೆಕೆಂಡ್ PUC ಪರೀಕ್ಷೆಗಳು ಮಾಡಬೇಕು. ನಾವು ಲೆಕ್ಕ ಹಾಕೋದು ಮಿನಿಮಮ್ 12 ದಿವಸ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ನಾವು ಯೋಚನೆ ಮಾಡಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಆಫರ್ ಕೊಡ್ತಾ ಇರೋದು, ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ಅವರ ಸಂಖ್ಯೆನ ನಾವು ನೋಡಿಕೊಂಡು ಅವ್ರಿಗೋಸ್ಕರ ಯಾರು ಪರೀಕ್ಷೆ, ಇದರಲ್ಲಿ ಬಹಳಷ್ಟು ಜನ ನನ್ಗನ್ಸೋದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ತೋರಿಸೋದು ಸೈನ್ಸ್ ಅವರು ಮಾತ್ರ. ಅಂಡ್ ಟು ಸಬ್ಜೆಕ್ಟ್ ಎಲ್ಲ CETಗೆ ಇದು ಕೌಂಟೇ ಆಗೋದಿಲ್ಲ. CETಗೆ ಒಂದು ಕ್ವಾಲಿಫಿಕೇಶನ್ ಅಷ್ಟೇ ಇದೆ, ಕರೆಕ್ಟ್? 50%. ಸೊ ಅದಕ್ಕೋಸ್ಕರ ಇನ್ನು ಕಾಮರ್ಸ್ ಅವರು ಸ್ವಲ್ಪ ಬರ್ಬೋದು, ಇರಲಿ. ಸೊ ಆ ಥರ ಯಾರಾದರೂ ಕೂಡ ನನಗೆ ನನ್ನ ಅರ್ಹತೆಗಿಂತ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಅವರು ನಮ್ಮ ಇಲಾಖೆನ ಆಫ್ಟರ್ ಆಲ್ ದಿಸ್ ಅನೌನ್ಸ್ಮೆಂಟ್ ನಾವು ವಿ ವಿಲ್ ಟೇಕ್ ಎ ಕಾಲ್ ಆ ರೀತಿ ಮಾಡಲಿಕ್ಕೆ. ಮತ್ತೆ ಜುಲೈ ಕೊನೆ ಭಾಗಕ್ಕೆ ಇಲ್ಲರ ಆಗಸ್ಟ್ ಮೊದಲನೇ ವಾರ ಒಳಗಡೆ SSLC ಪರೀಕ್ಷೆಯ ಫಲಿತಾಂಶವನ್ನು ನಾವು ಪ್ರಕಟಿಸ್ತೀವಿ. SSLC ಪರೀಕ್ಷೆಯ ಫಲಿತಾಂಶವನ್ನು ಜುಲೈ ಕೊನೆಯ ಭಾಗ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಪ್ರಕಟಿಸ್ತೀವಿ. ಮತ್ತೆ SSLC ಇದು PUC ಇದು ನಾವೇನು ಈ ರೀತಿ ಫಸ್ಟ್ PUC ಆಧಾರದ ಮೇಲೆ ನಮಗೆ ಇನ್ನೂ ಒಂದು ಸಲಹೆ ಬಂದಿದೆ. ಫಸ್ಟ್ PUCಗೆ ಒಂದು ವೇಟೇಜ್ ಕೊಡಬೇಕು, SSLC ಮಾಡಿಸ್ಕೊಂಡಷ್ಟು ವೇಟೇಜ್ ಕೊಡಬೇಕು ಅಂತ ನಾವು ಅದನ್ನು ಯೋಚನೆ ಮಾಡಿಲ್ಲ ನಾವು. ಸೊ ಅದರದ್ದು ನಾವೊಂದು ಪಟ್ಟಿನ ಸೆಕೆಂಡ್ PUCದು ಗ್ರೇಡೇಷನ್ ಅನ್ನ ಇವತ್ತು ನಾವು ಜೂನ್ ಎಷ್ಟು ತರ್ತೀವಿ, 4th ಅಲ್ಲಿ ಇದ್ದೀವಿ ನಾವು. ಐ ಥಿಂಕ್ ಬೈ June 25th to June 30th we will come out with the gradation list of all the students. ಆಗ ನಮಗೆ ಒಂದು ಅನುಭವ ಗೊತ್ತಾಗುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ದಿಸ್ ಗ್ರೇಡೇಷನ್ ವಿಲ್ ಸ್ಯಾಟಿಸ್ಫೈ ಆಲ್ ಅವರ್ ಸ್ಟೂಡೆಂಟ್ಸ್. ಯಾಕಂದ್ರೆ ಅವರ ಭವಿಷ್ಯನೂ ಕೂಡ ನಮ್ಗೆ ಅಷ್ಟೇ ಮುಖ್ಯ ಇದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಸಮಾಜ ಒಳ್ಳೆ ಡಾಕ್ಟರ್ನ ಕಳ್ಕೋಬಾರ್ದು, ಸಮಾಜ ಒಳ್ಳೆ ಇಂಜಿನಿಯರ್ನ ಕಳ್ಕೋಬಾರ್ದು, ಅಂಡ್ ಸಮಾಜ ಒಳ್ಳೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ಕೂಡ ಕಳ್ಕೋಬಾರ್ದು. ಸೊ ಇದನ್ನ ನಾವು ವಿ ವಿಲ್ ಟ್ರೈ ಅವರ್ ಮ್ಯಾಕ್ಸಿಮಮ್ ಆ ಗ್ರೇಡೇಷನ್ ಮಾಡುವಾಗ ಇದನ್ನೆಲ್ಲ ಕೌಂಟ್ ಮಾಡಿ. ಸೊ ನನ್ಗನ್ಸುತ್ತೆ ಇವತ್ತಿರೋ ಪರಿಸ್ಥಿತಿನಲ್ಲಿ ಇದು ಅತ್ಯುತ್ತಮ ಅಂದಿದ್ರು ಕೂಡ
ಇದು ಸೂಕ್ತ. ಅದು ನಮಗಿರುವ ಇತಿ ಮಿತಿನಲ್ಲಿ. ಗ್ರೇಡೇಷನ್ ಮಾಡೋದು ಯಾರು? ನೀವು ಫಸ್ಟ್ ಪಿ ಯು ಸಿ ತಗೋಬೇಕಾದ್ರೆ ಕಾಲೇಜಿನ ಇವ್ರನ್ನ ಪರಿಗಣನೆ ತಗೋತೀರಾ ಅಥವಾ ಇಲಾಖೆಯಿಂದಲೇ? ಇಲಾಖೆಯಿಂದ ನಾವು ಮಾಡ್ತೀವಿ. ಯಾಕಂದ್ರೆ ಫಸ್ಟ್ ಪಿ ಯು ಸಿ ಈಗಾಗಲೇ ರಿಸಲ್ಟ್ ಬಂದ್ಬಿಟ್ಟಿದೆ. ಸೊ ನಮ್ಮ ಹತ್ರನೂ ಕೂಡ ಎಲ್ಲ ಮಾರ್ಕ್ಸ್ದು ಎಲ್ಲನೂ ಕೂಡ ಇದೆ. ಈಗ ಮಂಡಳಿ ವಿಲ್ ಡಿಸೈಡ್ ಗ್ರೇಡೇಷನ್ಸ್ ಏನೇನು ಅಂತ. ಪ್ರಾಯಶಃ ಇನ್ನು 4-5 ದಿವಸದಲ್ಲಿ ಆ ಗ್ರೇಡೇಷನ್ಸ್ದು ಗೈಡ್ಲೈನ್ಸ್ನ ನಾವು ಯಾವ ರೀತಿ ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತ PUC ಮಂಡಳಿ ಮತ್ತೆ SLC ಮಂಡಳಿ ಇಬ್ರು ಕೂಡ ಪ್ರಕಟಿಸ್ತಾರೆ. ಒನ್ ಅಟ್ ಎ Sir, how many? ಈಗ ನಾವು ಅವ್ರ ಬಗ್ಗೆ ಅದೊಂದು ಟಿಕ್ಲಿಸ್ಟ್ ಪ್ರಶ್ನೆ, ಅದು ವೆರಿ ಟಿಕ್ಲಿಸ್ಟ್ ಪ್ರಶ್ನೆ. ಅದು ಅವ್ರಿಗೋಸ್ಕರ ಒಂದು ಎಕ್ಸಾಮ್ ಮಾಡಬೇಕಾ ನಾವು? ಈ ಪೂರಕ ಪರೀಕ್ಷೆ ಅಂತ ಇಲ್ಲ SLCನಲ್ಲಿ. ಸೊ ಅದಕ್ಕೋಸ್ಕರ ಇವ್ರದ್ದು ಏನೋ ನಾವು ಯಾರು ಕೋವಿಡ್ ಅಫೆಕ್ಟೆಡ್ ಇದ್ದಾರೆ ಅವರೇನೋ ಬರೆಯುವಾಗ ನೋಡ್ಬೇಕಾ, ಅದನ್ನ ಯೋಚಿಸ್ಬಿಟ್ಟು 1-2 ದಿವಸ ಪ್ರಕಟ ಮಾಡ್ತೀವಿ. ಸರ್, ಈಗ ಗ್ರಾಮೀಣ ಭಾಗದ ಸೋಂಕು ಜಾಸ್ತಿ ಅಂತ ಬೆಂಗಳೂರಿಗೆ ಬರ್ತಿದ್ದಾರೆ. ಅವರಿಗೆ ಯಾವ ಪರೀಕ್ಷೆ ಸರ್? ಈಗ ಒಂದು ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇರಲಿ, ನಾವು ಮಾಡ್ತಾ ಇರೋದು ಜುಲೈ 18, ಜುಲೈ ಥರ್ಡ್ ವೀಕ್. ನಾವು ಇವತ್ತಿನ ಆಧಾರದ ಮೇಲೆ ಅಂದಿನ ಪರಿಸ್ಥಿತಿನ ಅಸೆಸ್ ಮಾಡೋದು ಬೇಡ. ನಮ್ಮ ಕೋವಿಡ್ ನಿಯಂತ್ರಣ ಕೇವಲ ಶಿಕ್ಷಣ ಇಲಾಖೆದಲ್ಲ, ಇಡೀ ರಾಜ್ಯದ ಎಲ್ಲ ಇಲಾಖೆ ಜವಾಬ್ದಾರಿನೂ ಇದೆ. ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ನೋಡ್ತಾ ಇದ್ದೀವಿ ಆ ಇಳಿಕೆ ಆಗ್ತಾ ಇರೋದು. ಮರಣ ಪ್ರಮಾಣ ಮಾತ್ರ ಸ್ವಲ್ಪ ನಮಗೆ ಸಮಸ್ಯೆ ಆಗಿದೆ. ಯಾಕೆ ಇಳಿಕೆ ಆಗ್ತಾ ಇಲ್ಲ ಅಂತ ಅದಕ್ಕೆ ಕಾರಣ ಕೂಡ ಸ್ಪಷ್ಟ. ನಾನು ನಂದೇ ಜಿಲ್ಲೆ ಹೇಳಬೇಕು ಅಂತಂದ್ರೆ ಕೊನೆ ಗಳಿಗೆಗೆ ಬಂದು ಆಸ್ಪತ್ರೆಗೆ ಸೇರ್ತಾ ಇರೋದು. ಸ್ಯಾಚುರೇಷನ್ ಪೂರ್ತಿ ಬಿದ್ದೋದ್ಮೇಲೆ ಆಸ್ಪತ್ರೆಗೆ ಸೇರ್ತಾ ಇರೋದು. ಸೇಮ್ ಇಸ್ ದ ಸಿಚುವೇಶನ್ ಇನ್ ದಾವಣಗೆರೆ ಆಲ್ಸೋ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ವಾತಾವರಣ ಹಿನ್ನೆಲೆಯಲ್ಲಿ ಮುಂದೆ ಯೋಚನೆ ಮಾಡೋದು ಬೇಡ. ಅವ್ರಿಗೆ ನಾವು ಕ್ರಮೇಣ ಆರೋಗ್ಯ ಇಲಾಖೆಯ ಸಲಹಾ ಸಮಿತಿಯ ಸಲಹೆ ತಗೊಂಡು ಮಾಡ್ತೀವಿ. PUC ಫಲಿತಾಂಶ ಕೊಡುವ ವಿಚಾರದಲ್ಲಿ ಈಗ ಬಹುತೇಕ ಕಾಲೇಜಿನಲ್ಲಿ ಶೂನ್ಯ ಫಲಿತಾಂಶ ಪಡ್ಕೊಂಡಿದ್ದಾರೆ. ಆ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಫಲಿತಾಂಶ ನೀವು ಹೇಗೆ ಡಿಕ್ಲೇರ್ ಮಾಡ್ತೀರಾ? ಇಲ್ಲ, ನಮ್ಮ ಹತ್ರ ಸ್ಯಾಟ್ಸ್ ಅಲ್ಲಿ ಎಲ್ಲಾ ಕಾಲೇಜುಗಳ ಎಲ್ಲಾ ಜಿಲ್ಲೆಗಳ ಎಲ್ಲಾ ಕಾಲೇಜುಗಳ ಫಲಿತಾಂಶ ಇದೆ. ಓಕೆ, ಆ ಆಧಾರದ ಮೇಲೆ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಶೂನ್ಯ ಫಲಿತಾಂಶ ಯಾರು ಮಾಡಕ್ ಹೋಗಲ್ಲ. ನೀವೇ ಕೊಟ್ಟಿದ್ದೀರಾ? ಇಲ್ಲ, ಎಲ್ಲಪ್ಪ ಕೊಟ್ಟಿದ್ದೀವಿ? ಎಲ್ಲಿ ಕೊಟ್ಟಿದ್ದೀವಿ? ಅವರು ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ಹೇಳ್ತಾರೆ. ಆ ಸೆಕೆಂಡ್ PUC ಬಗ್ಗೆನಾ? PUC ರಿಸಲ್ಟ್ ಎಲ್ಲ ನಾವು ಫಸ್ಟ್ PUC ಆಧಾರದ ಮೇಲೆ ಮಾಡ್ತಾ ಇರೋದು. ನಾವು ಸೆಕೆಂಡ್ PUC ಶೂನ್ಯ ಫಲಿತಾಂಶ ಕೊಟ್ಟಿದ್ದಾರೆ, ಫಸ್ಟ್ PUC ರಿಸಲ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿದೆಯಪ್ಪ. ಅದು ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿದೆ. ಅದು ಮತ್ತೆ ಇವಾಗ ಮಾಡಿದ್ದಲ್ಲ. ಇವತ್ತು ನಾವೊಂದು ಅಸೆಸ್ಮೆಂಟ್ ಮಾಡಕ್ಕೋಸ್ಕರ ಪರೀಕ್ಷೆ ಮಾಡಿದ್ದಲ್ಲ, 1 ವರ್ಷದಿಂದ ಮಾಡಿದ್ದು, ಲಾಸ್ಟ್ ಫೆಬ್ರವರಿಲಿ. ಜೊತೆಗೆ ಥರ್ಡ್ ವೇವ್ ಬರ್ತಾ ಇದೆ. ಥರ್ಡ್ ವೇವ್ ಅಲ್ಲಿ ಮಕ್ಕಳಿಗೆ ಹೆಚ್ಚು ಡೇಂಜರ್ ಬರುತ್ತೆ ಅಂತ ಈಗಾಗಲೇ ತಜ್ಞರೆಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಈ ಜುಲೈ ಲಾಸ್ಟ್ ವೀಕ್ ಆಲ್ಮೋಸ್ಟ್ ಶುರುವಾಗುತ್ತೆ. ಈಗ ಕೆಲವೊಂದ್ ಕಡೆ ನೀವು ಈಗ ಒಂದು ನಿಮಿಷ ಕೇಳಿ. ಮತ್ತೆ ಅಪಾಯ ಅಲ್ಲ, ಒಂದು ನಿಮಿಷ ಅರೋಡ್ ಹೇಳ್ತೀವಿ ಕೇಳಿ. ಈ ಪರೀಕ್ಷೆ ನಡಿಬೇಕು ನಡಿಬಾರ್ದು ಅನ್ನೋದ್ರ ಬಗ್ಗೆನೂ ತಜ್ಞರ ಅಭಿಪ್ರಾಯ ಎಷ್ಟು ಬಂದಿದೆಯೋ ಅಷ್ಟೇ ತಜ್ಞರ ಅಭಿಪ್ರಾಯ 3ನೇ ಅಲೆ ಬಗ್ಗೆನೂ ಬಂದಿದೆ. ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ, ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅಂತ. ಇದು ಬೇರೆ ಬೇರೆ. ಆದರೆ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಾಗ ನಾವು ಪರೀಕ್ಷೆ ನಡೆಸೋದ್ರ ಬಗ್ಗೆ ವಿಲ್ ಟೇಕ್ ಎ ಡಿಸಿಷನ್. ಸರ್, ಒಂದು ಫಸ್ಟ್ ಎಕ್ಸಾಮ್ ಬೇಸ್ ಸಿಸ್ಟಮ್ ಕೊಟ್ಟ ಮೇಲೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಎಕ್ಸಾಮ್ ಬರೀಬಹುದು ಅಂತ ನೀವು ಹೇಳ್ತಾ ಅಲ್ಲ, ತಿಳಿಸ್ಲಿ ನಮಗೆ. ತಿಳಿಸ್ಲಿ ಅಂತ. ಇನ್ ಕೇಸ್ ಒಂದು ಮಗು ಕೂಡ ನಾನು ಎಕ್ಸಾಮ್ ಬರೀಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ರೆ ಆ ಒಂದು ಮಗು ಕೂಡ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಬೋರ್ಡ್ ಮಾಡುತ್ತಾ ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ವರ್ಷ ಸ್ಪೆಷಲ್ ಆಗಿ ಎಕ್ಸಾಮ್ ಬೇಸ್ ಸಿಸ್ಟಮ್ ನಡೀತಾ ಇರೋದ್ರಿಂದ ಸೆಕೆಂಡ್ PUC ಮಕ್ಕಳ ಅಂಕಪಟ್ಟಿ ವ್ಯವಸ್ಥೆಗಳು ಹೇಗಿರುತ್ತೆ? ಮೂರನೇ ಪ್ರಶ್ನೆ ಸರ್, ಒಂದು ಗೈಡ್ ಮಾತ್ರ. ಸರ್, ಮೂರನೇ ಪ್ರಶ್ನೆ,
ಈಗ ಪ್ರಥಮ PUC ಜಿಲ್ಲಾ ಮಟ್ಟದ ಪರೀಕ್ಷೆನ ನಾವು ಮಾನದಂಡ ತಗೋತೀವಿ ಅಂತ ಹೇಳ್ತಾ ಇಲ್ಲ. ಕೇವಲ ಅದೊಂದೇ ಪರೀಕ್ಷೆ ಮಾನದಂಡವೋ ಸೆಕೆಂಡ್ PUCಗೆ ಅಥವಾ ಬೇರೆ ಯಾವ್ದಾದ್ರು ಮಾನದಂಡಗಳು ಆಡ್ ಆಗುತ್ತಾ? ಇಲ್ಲ, ಈಗಿರೋ ಪೈಕಿ ನಮ್ಮ ಹತ್ರ ಇರೋದು ಖಚಿತವಾದ, ನಾವೇನು ಅಂದ್ರೆ ಬೇರೆ ಸಂಖ್ಯೆಗಳು ತಗೋಬಹುದು, ಅದು ಬಹಳ ಸಲ ಸಬ್ಜೆಕ್ಟಿವ್ ಆಗೋಗ್ಬಿಡ್ತದೆ. ಅದು ಸಬ್ಜೆಕ್ಟಿವ್ ಆದಾಗ ನಾವು ಅಂಕಗಳನ್ನ ಆಧಾರದ ಮೇಲೆ ತಗೊಳ್ಳೋದು ಬಹಳ ಕಷ್ಟ. ಇಟ್ ಶುಡ್ ಬಿ ಆಬ್ಜೆಕ್ಟಿವ್. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಆದಾಗ ರೀಸನಬಲಿ ದಟ್ ಇಸ್ ಅನ್ ಆಬ್ಜೆಕ್ಟಿವ್ ಅಸೆಸ್ಮೆಂಟ್. ನಮ್ಮ ಅನೇಕ ಕಾಲೇಜ್ಗಳಲ್ಲಿ ಮಾಡಿರ್ಬೋದು, ಅವರು ಏನೋ ಸೆಮಿಸ್ಟರ್ ತರ ಫಸ್ಟ್ ಟರ್ಮ್ನಲ್ಲೂ ಪ್ರಿಪರೇಟರಿ ಮಾಡಿರ್ಬೋದು. ಅದು ಎಲ್ಲ ಕಾಲೇಜಲ್ಲೂ ಕೂಡ ಸಮವಾಗಿ ಲಭ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈಗ ಅದೇ ನಾನು ಹೇಳಿದಾಗೆ SSLCದು ಕೂಡ ಒಂದು ಸಜೆಷನ್ ಇದೆ, ಒಂದು ವೇಟೇಜ್ ತಗೋಬಹುದು ನೀವು ಅಂತ. ಈಗಿರೋ ಹಾಗೆ ನಾವು ಡಿಸೈಡ್ ಮಾಡಿರೋದು ಆ ಫಸ್ಟ್ PUC ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಏನಿದೆ ಅದಕ್ಕೆ ಒಂದಷ್ಟು ವೇಟೇಜ್ ಕೊಟ್ಟು ನಾವು ಗ್ರೇಡೇಷನ್ ಫಿಕ್ಸ್ ಮಾಡ್ತೀವಿ.